ಇವತ್ತು ನಾನು ನಾಗರ ಪಂಚಮಿ ಹಬ್ಬಕ್ಕಂತೇಳಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಲಡ್ಕಿ ಉಂಡೆ ಮಾಡಕತ್ತೀನಿ ರೀ. ಇದಕ್ಕೆ ಗುಳ್ಗಿ ಉಂಡೆ ಅಂತಲೂ ಕರೀತಾರೆ. ರೆಸಿಪಿ ಅಂತೂ ಅಗದಿ ಸರಳ ಐತ್ರಿ. ಆಮೇಲೆ ಉಂಡಿನೂ ಅಷ್ಟೇ ಭಾಳ ಮಸ್ತ್ ಆಗ್ತಾವು. ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ದಪ್ಪ ತಳದ ಒಂದು ಕಡಾಯಿ ಬಿಸಿ ಮಾಡಕ್ಕಿಟ್ಟು ಒಂದು ದೊಡ್ಡ ಚಮಚದಷ್ಟು ತುಪ್ಪ ಹಾಕ್ರಿ. ತುಪ್ಪ ಕರಗಿ ಬಿಸಿ ಆದಮೇಲೆ ಸಣ್ಣಗೆ ಕತ್ತರಿಸಿದ ಒಂದು 5-6 ಗೋಡಂಬಿ ಹಾಕಿ ಫ್ರೈ ಮಾಡಿರಿ. ಗೋಡಂಬಿ ಒಂದು ಅರ್ಧ ಫ್ರೈ ಆದಮೇಲೆ ಈಗ ಇದ್ರಾಗ ಮನುಕ್ ಅಂದ್ರೆ ಒಣ ದ್ರಾಕ್ಷಿ ಹಾಕಿ ಫ್ರೈ ಮಾಡಿರಿ. ನಾ ಇಲ್ಲೇ ಕಪ್ಪು ಮತ್ತು ಕೆಂಪು 2 ದ್ರಾಕ್ಷಿ ಹಾಕಕತ್ತೀನಿ ರೀ. ನೀವು ಯಾವ್ದಾರು ಒಂದು ಹಾಕಿದ್ರೂ ನಡಿತೈತಿ. ಆಮೇಲೆ ಡ್ರೈ ಫ್ರೂಟ್ಸ್ನ ನೀವು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕೋಬೋದು. ಸಣ್ಣ ಉರಿ ಒಳಗೆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟ್ನಾಗ ತೆಗೆದು ಸೈಡಿಗೆ ಎತ್ತಿಡ್ರಿ. ಆಮೇಲೆ ಇದು ತುಪ್ಪದಾಗ ಬೆಲ್ಲ ಹಾಕ್ರಿ. ಬೆಲ್ಲ ಮುಳುಗುವಷ್ಟು ನೀರು ಹಾಕಿ ಕೈ ಬಿಡ್ಲಾರ್ದ ತಿರ್ಕೊಂತ ಇರಬೇಕು. ಉರಿ ಸ್ವಲ್ಪ ಜೋರ ಇರಲಿ. 3/4 ಬಟ್ಟಲ್ದಷ್ಟು ಬೆಲ್ಲ ಹಾಕಿನ್ರಿ. ಬೆಲ್ಲನ ತುರಿರಿ, ಇಲ್ಲ ಅಂತಂದ್ರೆ ಜಜ್ಜಿ ಪುಡಿ ಮಾಡೋನು ಹಾಕ್ಬೋದು. ಆದಷ್ಟು ಚಲೋ ಕ್ವಾಲಿಟಿ ಬೆಲ್ಲ ಆರಿಸಿ ತಗೋರಿ, ಅಂದ್ರೆ ಉಂಡೆ ಭಾಳ ರುಚಿ ಆಗ್ತಾವು. ಬೆಲ್ಲ ಕರಗುತನ ಉರಿ ಜೋರ ಇರಲಿ, ಕೈ ಆಡಿಸ್ಕೊಂತಿರ್ರಿ. ಬೆಲ್ಲ ಎಲ್ಲ ಪೂರ್ತಿ ಕರಗಿದ ಮೇಲೆ ಅವಾಗ ಉರಿನ ಸಣ್ಣ ಮಾಡಬೇಕು. ಒಂದು 2-3 ನಿಮಿಷ ಆದಮೇಲೆ ಬೆಲ್ಲದ ಪಾಕ ಸ್ವಲ್ಪ ಗಟ್ಟಿ ಆಗತ್ತೆ. ಅವಾಗ ಒಂದು ಬಟ್ಲಾಗ ನೀರು ತಗೋರಿ. ಈ ನೀರಾಗ ಸ್ವಲ್ಪ ಬೆಲ್ಲದ ಪಾಕ ಹಾಕಿ ಚೆಕ್ ಮಾಡಿರಿ. ಪಾಕ ತಳದಾಗ ನಿಲ್ಲಬೇಕು, ನೀರು ಜೋಡಿ ಮಿಕ್ಸ್ ಆಗಬಾರ್ದು. ಮತ್ತು ಪಾಕನ ಕೈಯಾಗ ತಗೊಂಡು ಉಂಡೆ ಮಾಡಿದ್ರೆ ಉಂಡೆ ಆಗಬೇಕು. ಅಂದ್ರೆ ಅವಾಗ ಪಾಕ ರೆಡಿ ಆಗೈತೆ ಅಂತ ಹೇಳಿ ಅರ್ಥ. ಅವಾಗ ಪಟ್ನ ಗ್ಯಾಸ್ನ ಬಂದ್ ಮಾಡಿ ಕಡಾಯಿನ ಕೆಳಗಿಳಿಸ್ಬೇಕು. ನಾ ಇಲ್ಲಿ 1 ಬಟ್ಟಲ್ದಷ್ಟು ಗುಳ್ಗಿ ತೊಗೊಂಡಿನ್ರಿ. ಅದ ಬಟ್ಟಲಲ್ಲಿ 1 ಬಟ್ಟಲ್ದಷ್ಟು ಗುಳ್ಗಿ ತೊಗೊಂಡು ಅಂದ್ರೆ ಬೂಂದಿ ಕಾಳು. ಈ ಬೂಂದಿ ಕಾಳನ್ನ ಹೆಂಗೆ ಮಾಡ್ಬೇಕಂತೇಳಿ ಆಲ್ರೆಡಿ ವಿಡಿಯೋನ ಶೇರ್ ಮಾಡೀನಿ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಐತಿ, ಚೆಕ್ ಮಾಡಿರಿ. ಬೇಕಂದ್ರೆ ನೀವು ಅಂಗಡಿಯಾಗ ಸಿಗುವಂಥ ರೆಡಿ ಬೂಂದಿ ಕಾಳನ್ನು ಬಳಸ್ಬೋದು. ಇವು ಸಪ್ಪನ್ ಬೂಂದಿ ಕಾಳು ಅಂದ್ರೆ ಪ್ಲೇನ್ ಬೂಂದಿ ಕಾಳು ಬೇಕ್ರಿ ಒಳಗೆಲ್ಲ ಸಿಗ್ತಾವೆ ನೋಡ್ರಿ ಅಂತಂದು ನೀವು ಆರಾಮ್ಸೆ ಫಟಾಫಟ್ ಅಂತೇಳಿ ಉಂಡೆ ಮಾಡ್ಕೋಬೋದು. ಈಗ ಇವನ್ನ ಒಂದು ಬೇರೆ ಪಾತ್ರೆಗೆ ಹಾಕೊಂಡ್ರೆ, ಸ್ವಲ್ಪ ದೊಡ್ಡ ಪಾತ್ರೆ ಒಳಗೆ ಹಾಕ್ಕೊಂಡೆ. ಆಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ತುರಿದಿದ್ದು ಒಣ ಕೊಬ್ಬರಿ, 1 ಟೀ ಸ್ಪೂನಷ್ಟು ಒಣ ಶುಂಠಿ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜಾಯಿಕಾಯಿ ಪುಡಿ, 3 ಏಲಕ್ಕಿನ ಸ್ವಲ್ಪ ಜಜ್ಜಿ ಹಾಕಕತ್ತೀನಿ ರೀ. ಆಮೇಲೆ 2 ಟೀ ಸ್ಪೂನಷ್ಟು ಹುರಿದಿದ್ದು ಗಸಗಸಿನ ಚಲೋ ತಂಗೆ ಹುರಿದು ಹಾಕ್ರಿ. ಈಗ ಈ ಎಲ್ಲ ಸಾಮಗ್ರಿನ ಚಲೋ ತಂಗೆ ಮಿಕ್ಸ್ ಮಾಡಬೇಕು. ಪಾಕ ಮಾಡೋಕ್ಕಿಂತ ಮೊದಲು ನಾವು ಇವನ್ನ ರೆಡಿ ಮಾಡಿ ಇಟ್ಕೋಬೇಕು. ಈ ಗುಳ್ಗಿ ಅಥವಾ ಬೂಂದಿ ಕಾಳು ಎಷ್ಟು ಗರಿ ಇರ್ತಾವಲ್ರಿ, ಉಂಡೆ ಅಷ್ಟು ರುಚಿ ಆಗ್ತಾವು. ಸ್ವಲ್ಪ ಏನಾರ ಮೆತ್ತಗಿದ್ದವಪ್ಪ ಅಂತಂದ್ರೆ ಉಂಡೆ ಟೇಸ್ಟ್ ಹಾಳಾಗತ್ತೆ. ಈ ಎಲ್ಲ ಸಾಮಗ್ರಿನ ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ಇದನ್ನು ಬೆಲ್ಲದ ಪಾಕ ಐತಲ್ರಿ ಅದ್ರಾಗ ಹಾಕಬೇಕು. ಫ್ರೈ ಮಾಡಿದ ಡ್ರೈ ಫ್ರೂಟ್ಸ್ನೂ ಹಾಕಿ ಸ್ವಲ್ಪ ಇದನ್ನು ಜಲ್ದಿ ಮಿಕ್ಸ್ ಮಾಡಬೇಕು, ಇಲ್ಲಾಂದ್ರೆ ಪಾಕ ಗಟ್ಟಿ ಆಗುತ್ತೆ. ಒಂದು 2-3 ಟೇಬಲ್ ಸ್ಪೂನಷ್ಟು ಪುಟಾಣಿ ಪುಡಿ ಅಂದ್ರೆ ಹುರ್ಗಡ್ಲೆ ಪುಡಿನೂ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿರಿ. ಪುಟಾಣಿ ಪುಡಿನ ಸ್ವಲ್ಪ ಹೆಚ್ಚು ಕಡಿಮೆ ಹಾಕಿದ್ರು ನಡಿತೈತಿ. ಆಮೇಲೆ ನಿಮ್ಮ ಪಾಕ ಏನ್ರೇ ಗಟ್ಟಿ ಆತಪ್ಪ, ಉಂಡೆ ಮಿಶ್ರಣ ಭಾಳ ಡ್ರೈ ಆಯ್ತು, ಉಂಡೆ ಕಟ್ಟಕ್ಕೆ ಆಗಲಿಲ್ಲ ಅಂತ ಅನಿಸಿದ್ರೆ ಸ್ವಲ್ಪ ಒಂದು ಸಣ್ಣ ಚಮಚ ಇಲ್ಲ 1 ಚಮಚ ಇಲ್ಲ ಅಂದ್ರೆ ಒಂದು 2 ಚಮಚದಷ್ಟು ನೀರು ಚಿಮ್ಕಿಸಿ ಚಲೋ ತಂಗೆ ಫಾಸ್ಟ್ ಮಿಕ್ಸ್ ಮಾಡಿರಿ. ಅವಾಗ ಉಂಡೆ ಮಿಶ್ರಣ ಸರಿ ಆಗುತ್ತೆ. ಭಾಳ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಮತ್ತು ಉಂಡೆ ಭಾಳ ಮೆತ್ತಗಾಗ್ತಾವು. ಇದು ಇನ್ನು ಬಿಸಿ ಇದ್ದಾಗ ನಾವು ಉಂಡೆ ಕಟ್ಟಬೇಕು. ತಣ್ಣಗಾದ್ಮೇಲೆ ಉಂಡೆ ಕಟ್ಟಕ್ಕೆ ಬರೋಂಗಿಲ್ಲ. ಕೈಗೆ ಸ್ವಲ್ಪ ತುಪ್ಪ ಇಲ್ಲ ಅಂತಂದ್ರೆ ನೀರು ಹಚ್ಕೊಂಡ್ಬಿಟ್ಟು ಉಂಡೆ ಕಟ್ರಿ. ಭಾಳ ಬಿಸಿ ಇರುತ್ತೆ, ಹುಷಾರು. ಉಂಡೆ ನಿಮ್ಗೆ ಯಾವ ಸೈಜ್ ಬೇಕಂತೇಳಿ ಅಷ್ಟು ಪುಡಿನ ಕೈಯಾಗ ತಗೊಂಡ್ಬಿಟ್ಟು ಚಲೋ ತಂಗೆ ಒತ್ತಿ ಉಂಡೆ ಕಟ್ರಿ. ಭಾಳ ಜೋರಂಗೆ ಬಾರಕ್ಕೆ ಒತ್ತಬೇಡ್ರಿ, ಮತ್ತು ಬೂಂದಿ ಕಾಳು ಒಡಿತಾವು. ಉಂಡೆ ಕಟ್ಟೋ ಮುಂದೆ ಕೈಗೆ ಭಾಳ ಬಿಸಿ ಹತ್ತು ಕೈ ಸುಡಾಕತ್ತಿತ್ತಪ್ಪ ಅಂತಂದ್ರೆ ಸ್ವಲ್ಪ ಪುಟಾಣಿ ಪುಡಿ ಕೈಯಾಗ ತೊಗೊಂಡು ಒರೆಸ್ಕೋರಿ. ಅದರಲ್ಲೇ ಉಂಡೆ ಕಟ್ರಿ. ಅವಾಗವಾಗ ನೀರಾಗ ಇಲ್ಲ ಅಂತಂದ್ರೆ ಪುಟಾಣಿ ಪುಡಿ ಒಳಗೆ ನೀವು ಕೈ ಎದ್ದುಕೊಂಡು ಉಂಡೆ ಕಟ್ಟಿದ್ರಪ್ಪ ಅಂತಂದ್ರೆ ಕೈ ಅಷ್ಟು ಸುಡಂಗಿಲ್ಲ. ಎಷ್ಟು ಜಲ್ದಿ ಆಗುತ್ತಂದ್ರೆ ಎಷ್ಟು ಫಾಸ್ಟ್ ಆಗುತ್ತೆ ಅಷ್ಟು ಫಾಸ್ಟ್ ನಾವು ಉಂಡೆ ಕಟ್ಟಬೇಕು. ಯಾಕಂತಂದ್ರೆ ಒಂದು ಸಲ ಈ ಉಂಡೆ ಮಿಶ್ರಣ ಗಟ್ಟಿ ಆತಪ್ಪ ಅಂತಂದ್ರೆ ಆಮೇಲೆ ಉಂಡೆ ಕಟ್ಟಕ್ಕೆ ಬರೋಂಗಿಲ್ಲ. ಈಗ ನಮ್ಮ ಮೊದಲನೇ ಉಂಡೆ ರೆಡಿ ಆಯ್ತು ನೋಡ್ರಿ, ಎಷ್ಟು ಮಸ್ತ್ ಆಗೈತಲ್ರಿ. ನಾ ಹೇಳಿದ್ದ ಅಳತಿ ಮತ್ತು ಟಿಪ್ಸ್ನ ನೀವೇನ್ರಿ ಫಾಲೋ ಮಾಡಿದ್ರಪ್ಪ ಅಂತಂದ್ರೆ ಫಸ್ಟ್ ಟೈಮ್ ನೀವು ಉಂಡೆ ಮಾಡಕತ್ತಿದ್ರು ಹಿಂಗೆ ಅಗದಿ ಮಸ್ತ್ ಉಂಡೆ ಬರ್ತಾವೆ. ಹಿಂಗೆ ನಾನು ಬಡ ಎಲ್ಲ ಉಂಡೆ ಕಟ್ಟಕತ್ತೀನಿ ರೀ. ಪಾಕ ರೆಡಿ ಆದಮೇಲೆ ಅದ್ರಾಗ ಗುಳ್ಗಿ ಹಾಕ್ಬೋದು, ಇಲ್ಲ ಅಂತಂದ್ರೆ ಗುಳ್ಗಿ ಮೇಲೆ ರೆಡಿ ಮಾಡಿದ ಪಾಕ ಹಾಕಿ ಮಿಕ್ಸ್ ಮಾಡಿನೂ ಉಂಡೆ ಕಟ್ಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಆ ಥರ ನೀವು ಮಾಡ್ಕೋಬೋದು. ಈಗ ನೋಡ್ರಿ ಎಲ್ಲ ಉಂಡೆ ರೆಡಿ ಆದವು.
ಮೀಡಿಯಮ್ ಸೈಜಿಂದು ಟೋಟಲಿ 9 ಉಂಡೆ ಆಗ್ಯಾವು. ಒಂದು ಉಂಡೆ ದೇವ್ರಿಗೆ ನೈವೇದ್ಯ ಮಾಡಿ ಬಂದು ನಿಮ್ಗೆ ಬರು ತೋರ್ಸಾಕತ್ತೀನಿ ನೋಡ್ರಿ. ಇವು ತಣ್ಣಗಾದ್ಮೇಲೆ ಗರಿ ಗರಿ ಆಗ್ತಾವೆ. ಈಗ ಬಿಸಿ ಅದಾವಲ್ರಿ ಸ್ವಲ್ಪ ಮೆತ್ತಗಿರ್ತಾವೆ. ಪೂರ ತಣ್ಣಗಾದ್ಮೇಲೆ ಒಂದು ಡಬ್ಬ್ಯಾಗ ಹಾಕಿಟ್ಕೊಂಡ್ರಪ್ಪ ಅಂತಂದ್ರೆ 8 ದಿನ ಇವನ್ನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಸೊ ಫ್ರೆಂಡ್ಸ್, ಈ ಸಲ ಹಬ್ಬಕ್ಕೆ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತಷ್ಟು ಉತ್ತರ ಕರ್ನಾಟಕದಿಂದ ರೆಸಿಪಿಗೆ ನಮ್ಮ ಚಾನಲ್ ಪಾಕ ಶೃಂಗಾರನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಬಾಜು ಐತಲ್ಲ ಬೆಲ್ ಅದನ್ನ ಮರಿದನ್ನ ಕ್ಲಿಕ್ ಮಾಡ್ರಿ. ಥ್ಯಾಂಕ್ ಯು.